ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 49ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 50ನೇ ಅಧ್ಯಾಯವನ್ನು ಶುರು ಮಾಡೋಣ. ಪ್ರಮೀಳಾ ತನ್ನ ಹಿಂದಿನ ಜೀವನದ ಬಗ್ಗೆ ಹೇಳ್ಕೊಳ್ತಾ ಇದ್ಲು. ಆಗ ನಾನು ಅನುಭವಿಸಿದ ಅವಮಾನದ ಪ್ರಮಾಣ ಸಣ್ಣದಲ್ಲ, ಒಂದಲ್ಲ ಎರಡಲ್ಲ. ಒಂದು ಜೊತೆ ಬೆಂಡೋಲೆ ಇದ್ರೆ ಸಾಕು ಅಂತ ಬಯಸೋ ಕಾಲದಲ್ಲಿ ದಿನಕ್ಕೊಂಥರ ಬಂಗಾರದ ಓಲೆ ಉಂಗುರ ಹಾಕೋತಿದ್ದೆ ನಾನು. ಆಚಾರ್ಯರ ಮನೆ ಮಗಳಾಗಿ ನನಗೆ ನನ್ನ ಮದುವೆ ಬಗ್ಗೆ ತುಂಬ ಕನಸುಗಳಿದ್ವು. ಬನಾರಸ್ಗೆ ಹೋಗಿ ನಮ್ಮ ಮದುವೆ ಸೀರೆಗಳನ್ನು ತರಬೇಕು, ಎಲ್ಲರೂ ನನ್ನ ಮದುವೆ ಬಗ್ಗೆನೇ ಮಾತಾಡಬೇಕು ಅಂತ. ಆದರೆ ಭಾರತ, ನೀನು ಹುಟ್ಟಿದೆ, ಅವಸರದಲ್ಲಿ ಮದುವೆ ಮಾಡಿದ್ರು. ಅಮ್ಮಂಗೆ ಮಗಳ ಮದುವೆ ಅಂತ ಓಡಾಡೋದಿರಲಿ, ಮಗಳ ಬೇಕು ಬೇಡಗಳನ್ನು ಗಮನಿಸ್ಕೊಳ್ಳೋದಕ್ಕೂ ಆಗಲಿಲ್ಲ. ಯಾಕೆ ಅಂದರೆ ಅವಳು ಬಾಣಂತಿ. ಇದೆಲ್ಲ ನೋಡಿ ನನಗನ್ಸೋದು, ಮಕ್ಕಳು ಅಂತ ಇದ್ದರೆ ಆಯಿತು, ಹೆಣ್ಣೋ ಗಂಡೋ. ಇಷ್ಟೊಂದು ವೇದಾಂತಗಳನ್ನು ಮಾತಾಡೋ ಅಜ್ಜಯ್ಯ ಅಪ್ಪಯ್ಯ ಕೂಡ ಗಂಡು ಹೆಣ್ಣು ಅಂತ ಭೇದ ಮಾಡಿದ್ರಲ್ಲ. ಮಗಳು ಮನೆಗಲ್ವಾ ಹಾಗಾದರೆ? ಗಂಡು ಸಂತಾನ ಅಷ್ಟೊಂದು ಮುಖ್ಯನಾ? ಅರ್ಜುನಣ್ಣ ಸತ್ರೆ ಏನಂತೆ? ಮಗಳಾಗಿ ನಾನು, ಮಗನಂತ ನಾಣಿ ಇದ್ವಲ್ವಾ, ಸಾಕಿತ್ತು. ಈ ವಯಸ್ಸಿನಲ್ಲಿ ಮತ್ತೊಂದು ಮಗು ಬೇಕಿತ್ತಾ? ನನಗೆ ನಾನೇ ಅದೆಷ್ಟು ಸಲ ಪ್ರಶ್ನೆ ಮಾಡಿಕೊಂಡ್ನೋ. ಅಮ್ಮನವರ ಗರ್ಭಗುಡಿಯ ತಳಹದಿಯಲ್ಲಿರುವ ನಿಧಿ ವಿಷಯ ನನಗೆ ಗೊತ್ತಿರಲಿಲ್ಲ ಭಾರತ. ಗೊತ್ತಿದ್ರೆ ನನಗವತ್ತೇ ಅರ್ಥ ಆಗಿರೋದು, ಆಚಾರ್ಯರ ಮನೆಗೆ ಗಂಡು ಸಂತಾನ ಎಷ್ಟು ಮುಖ್ಯ ಅಂತ. ಉತ್ತರ ಸಿಗದ ಪ್ರಶ್ನೆಗಳು, ಜಿಗುಪ್ಸೆ, ಹತಾಶೆ, ಅವಮಾನಗಳು, ಅಸ್ಥಿರತೆ ಎಲ್ಲ ಸೇರಿಕೊಂಡು ನನ್ನ ಹೆತ್ತವರ ಮೇಲೆ ನಾನೇ ದ್ವೇಷ ಸಾಧಿಸೋ ಹಾಗೆ ಮಾಡ್ತು. ಅಜ್ಜಯ್ಯ ಭಾರತನ ಕರ್ಕೊಂಡು ಹೋಗು ಅಂತ ಹೇಳಿದ ಮೇಲೆ ಎಲ್ಲ ಬಿಟ್ಟಂತೆ ಬರೋಕ್ಕಾಗಲಿಲ್ಲ. ಹಾಗಂತ ಇರೋ ಹಾಗೂ ಇರಲಿಲ್ಲ. ಆದರೆ ಅಜ್ಜಯ್ಯನೇ ನಮ್ಮನ್ನು ಬಲವಂತ ಮಾಡಿಸಿ ಹೊರಡಿಸಿತ್ತು. ಆಚಾರ್ಯರ ಮನೆಯಲ್ಲಿ ಹೀಗೆ ಸಿಂಹಾಚಲನ ಮೋಸಕ್ಕೆ ಸಿಕ್ಕಿ ಸತ್ತೋದ್ರು ಅಂತ ಗೊತ್ತಾದರೆ ಅವನ ಉಪಟಳ ಊರಲ್ಲಿ ಜಾಸ್ತಿ ಆಗುತ್ತೆ ಅಂತ ಅಜ್ಜಯ್ಯ, ಅಪ್ಪಯ್ಯ, ಅಮ್ಮ 3 ಜನ ಬೇರೆ ಕಾರ್ ತಗೊಂಡು ತೀರ್ಥಯಾತ್ರೆ ಹೋದರು. ನಾನು, ನಾಣಿ ಎಲ್ಲ ಬಿಗಿ ಬಂದೋಬಸ್ತ್ ಮಾಡಿ ಬೆಂಗಳೂರಿಗೆ ಬಂದು ಒಂದು ಮನೆ ಕೊಡ್ಕೊಂಡು ಅಲ್ಲೇ ಸೆಟಲ್ ಆದ್ವಿ. ಅಜ್ಜಯ್ಯ ಹೇಳಿದ್ರಿಂದಾನೆ ನಿನಗೆ ಊರಿನ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಗದೇ ಇರೋ ಹಾಗೆ ಸಾಕಿದ್ದು. ಅಮ್ಮನವರ ಮೇಲೆ ಕೋಪ. ಎಲ್ಲರೂ ಹೇಳೋರು ಆಚಾರ್ಯರ ಮನೆ ಮೇಲೆ ಅಮ್ಮನವರ ಆಶೀರ್ವಾದ ಇದೆ ಅಂತ. ಸಿಂಹಾಚಲ ಅನ್ನೋನು ಬಂದು ಆಚಾರ್ಯರ ಮನೆ ಮಗಳಿಗೆ ಮಂಕುಬೂದಿ ಎರ್ಚಿ ಇಷ್ಟೆಲ್ಲ ಮಾಡುವಾಗ ಎಲ್ಲೋಗಿದ್ರು ಆ ಅಮ್ಮನವರು? ಅಪ್ಪ, ಅಮ್ಮ, ಅಜ್ಜಯ್ಯ ಎಲ್ಲರ ಸಾವಿಗೆ ನಾನೇ ಕಾರಣ ಆದೆ ಅಂತ ನಾನೇ ಪಶ್ಚಾತ್ತಾಪದಲ್ಲಿ ಬೇಯ್ತಾ ಇದ್ದರೆ ನಾಣಿ ಮಾತಿಗೂ ನಾನೇ ಕೊಲೆ ಮಾಡಿದೆ ಅನ್ನೋ ರೀತಿಲಿ ಹಂಗಿಸಿ ಮಾತಾಡ್ತಾ ಇದ್ದ. ಅವನು ಕೂಡ ಒಂದೇ ಒಂದು ಸಲ ಕೂಡ ನನ್ನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವನಿಗೆ ಅವನ ಯಜಮಾನ ಹೆಚ್ಚಾಗಿದ್ರು. ಅಪ್ಪ ಅಮ್ಮನ ಸಮಾಧಿ ತೋರಿಸು ಅಂತ ಹೇಳಿ ಅಂತೀಯ, ಎಲ್ಲಿಂದ ತೋರಿಸ್ಲಿ? ತೀರ್ಥಯಾತ್ರೆಗೆ ಅಂತ ಹೋದ್ರು. ಅವರ ಅಂತಿಮ ಸಂಸ್ಕಾರ ಮಾಡೋ ಯೋಗ್ಯತೆಯೂ ನನಗಿಲ್ಲ. ಆಮೇಲೆ ಸ್ವರ್ಣ ಹುಟ್ಟಿದ್ದು. ಮಗಳು ಹುಟ್ಟಿದ ಮೇಲೆ ಹೊಸ ಆಸೆ ಒಂದು ಚಿಗುರ್ತು. ಸ್ವರ್ಣಂಗೂ ನಿಂಗೂ ಮದುವೆ ಮಾಡಬೇಕು, ಆಗ ಆಸ್ತಿ ಪಾಲಾಗಲ್ಲ ಅಂತ. ಆಗಲೂ ನಾನು ಸಿಂಹಾಚಲನ ಭೇಟಿ ಮಾಡಿದ್ದೆ, ಗಾಯನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡು ಅಂತ. ನನಗೆ ನನ್ನ ಮಗಳೇ ನಮ್ಮ ಮನೆ ಆಸ್ತಿಗೆ ವಾರಸ್ದಾರರಾಗಬೇಕಾಗಿತ್ತು. ಹೊರಗಿನಿಂದ ಬಂದವರು ತಿನ್ನೋದು ಇಷ್ಟ ಇರಲಿಲ್ಲ. ಆದರೆ ಸಿಂಹಾಚಲ ಯಾವಾಗ ಗಾಯನನ್ನು ದೈಹಿಕವಾಗಿ ಕೆಡ್ಸೋಕೆ ನೋಡ್ದ, ಅಲ್ಲಿಗೆ ಅವನ ಸಹವಾಸ ಬಿಟ್ಟೆ. ಆದರೆ ಈ ದುಷ್ಟನ ಮನಸ್ಸಿನಲ್ಲಿ ಇಂಥ ಉದ್ದೇಶ ಇದೆ ಅಂತ ಗೊತ್ತಿರಲಿಲ್ಲ. ಸ್ವರ್ಣನ ಬಂಧನದಿಂದ ಬಿಡುಗಡೆ ಮಾಡಿಸು, ನಾನು ಮಾಡಿದ ತಪ್ಪು ಅಂದರೆ ನೀನೇನು ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ನಾನು ಸಿದ್ಧ. ಆದರೆ ಈ ದುಷ್ಟನ ಮಾತ್ರ ಯಾವುದೇ ಕಾರಣಕ್ಕೂ ಉಳಿಸ್ಬೇಡ ಎಂದಳು ಪ್ರಮೀಳಾ. ಹಾಗಾದರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಕ್ಕ? ನೀನು ನನ್ನ ದ್ವೇಷ ಮಾಡ್ತೀಯಾ? ನಾನು ಹುಟ್ಟಿದ್ರಿಂದಾನೇ ಇಷ್ಟೆಲ್ಲ ಆಯಿತು. ನಾನು ಹುಟ್ಟದೇ ಇದ್ದಿದ್ರೆ ನೀವೆಲ್ಲ ಚೆನ್ನಾಗಿರ್ತಿದ್ರಿ ಅಲ್ವಾ ಅಂತ ಪಾರ್ಥ ಕೇಳಿದ್ದ ಭಾವುಕನಾಗಿ. ಇಲ್ಲ ಪಾರ್ಥ, ನಿನ್ನ ಮೇಲೆ ನನಗೆ ಯಾವ ಕೋಪ ದ್ವೇಷನೂ ಇಲ್ಲ. ನೀನು ನನ್ನ ತಮ್ಮ ಮಾತ್ರ ಅಲ್ಲ, ನನ್ನ ದೊಡ್ಡ ಮಗ ಕಣೋ. ಇಷ್ಟು ವರ್ಷ ನನ್ನಿಂದ ತಪ್ಪಿಗೆ ಸಾಕಷ್ಟು ಪ್ರಾಯಶ್ಚಿತ ಪಟ್ಟಿದ್ದೀನಿ ಕಣೋ. ನಿನ್ನ ಜಾಸ್ತಿ ಓದಿಸಿದ್ರೆ ನೀನೆಲ್ಲಿ ಸ್ವರ್ಣಂಗೆ ಫಾರಿನ್ಗೆ ಹೋಗಬೇಕು ಅಂತ ಆಸೆ ಇದೆಯಲ್ಲ, ಹಾಗೆ ನೀನು ಬೇರೆ ಕಡೆ ಹೋಗ್ತೀಯೋ ಅಂತ ಓದಿಸ್ಲಿಲ್ಲ. ನಾನು ಸ್ವಾರ್ಥಿಯಾಗಿ ಬಯಸಿದ್ದು ಒಂದೇ, ನಿನ್ನ ಸ್ವರ್ಣ ಮದುವೆ ಆಗಬೇಕು ಅಂತ, ಇನ್ನೇನೂ ಇಲ್ಲ. ಈ ಅಕ್ಕನ್ನ ಕ್ಷಮಿಸ್ಬಿಡು ಪಾರ್ಥ ಎಂದು ಕೈ ಮುಗಿದರು ಪ್ರಮೀಳಾ. ಏನಕ್ಕ ನೀನು ಕೈ ಮುಗಿಯೋದು ಎಂದು ಕೈ ಬಿಡಿಸಿ ಸಿಂಹಾಚಲನ ಕಡೆ ನೋಡಿದ್ದ. ಶ್ರೀಕಂಠಾಚಾರ್ಯರೇ ಸಿಂಹಾಚಲನಿಗೆ ಆ ಕ್ಷಣದಲ್ಲಿ ಕಂಡಿದ್ರು.
ತಡ ಮಾಡದೆ ಸ್ವರ್ಣಳನ್ನು ಪ್ರಮೀಳಾ ನಾರಾಯಣರನ್ನು ಬಂಧನದಿಂದ ಮುಕ್ತಿಗೊಳಿಸಿದ್ದ. ಸ್ವರ್ಣ ಓಡ್ಬಂದು ಅಮ್ಮನನ್ನ ಅಪ್ಪಿಕೊಂಡು ನಿಂತಳು. ಸ್ವರ್ಣನ್ನ ಕಿಡ್ನಾಪ್ ಮಾಡಿದ್ಯಾಕೆ? ಕಣ್ಣಲ್ಲಿ ಬೆಂಕಿಯುಗುಳುತ್ತಾ ಕೇಳಿದ್ದ ಪಾರ್ಥ. ನಾನು ಆರಾಧಿಸೋ ಶಕ್ತಿ ದೇವತೆಗೆ ಇನ್ನೂ ಕನ್ಯಾಸೆರೆ ಕಳೆಯದ ಕನ್ಯೆನ ಬಲಿ ಕೊಟ್ಟರೆ ದೇವಿ ಒಲಿದು ಆ ನಿಧಿ ಪಡ್ಕೊಳ್ಳೋ ಶಕ್ತಿ ನನಗೆ ಬರುತ್ತೆ, ಅದಕ್ಕೆ ಎಂದ ಸಿಂಹಾಚಲ. ಹಾಗಾದರೆ ಗಾಯನ ವಿಷಯದಲ್ಲೂ ನಿನ್ನ ಉದ್ದೇಶ ಇದೇ ಆಗಿತ್ತಾ ಎಂದ ಪಾರ್ಥ. ಸಿಂಹಾಚಲ ಹೌದು ಎನ್ನುವಂತೆ ತಲೆಯಾಡಿಸ್ತಲೇ ಪಾರ್ಥ ಕೈಲಿದ್ದ ಸಿಂಹಾಚಲನ ತಂತ್ರ ಮಂತ್ರದ ಪೆಟ್ಟಿಗೆಯನ್ನು ದಡ್ಡನೆ ಕೆಳಗೆ ಬೀಳಿಸಿದ್ದ. ಇನ್ನು ಈ ದುಷ್ಟಶಕ್ತಿಗಳು ನಿನ್ನ ಹತ್ರ ಇದ್ದರೆ ಲೋಕಕಂಟಕ ನೀನು ಎನ್ನುತ್ತಾ ಇನ್ನುಳಿದ ಪೂಜಾ ಸಾಮಗ್ರಿಗಳನ್ನೆಲ್ಲ ಮನ ಬಂದಂತೆ ಹೊಡೆದು ಹಾಕ್ತಾ ಇದ್ರೆ ನಾರಾಯಣ ಮತ್ತು ತೇಜ ಕೂಡ ಅವನ ಜೊತೆ ಸೇರ್ಕೊಂಡ್ರು. ಪ್ರಮೀಳಾ ದುಃಖದಿಂದ ಅಳ್ತಾ ಅಲ್ಲೇ ಕಂಬಕ್ಕೊರಗಿ ಕೊಳಿದ್ರು. ಛೇ, ಪೂರ್ತಿ ಸತ್ಯ ತಿಳಿಯದೆ ಪ್ರಮೀಳಾ ಅತ್ತೆ ಮೇಲೆ ಅನುಮಾನಪಟ್ಟು ಎಲ್ಲರೂ ಕೂಡ ಈ ಸಿಂಹಾಚಲನೆ ಅಮ್ಮನ ವಿಷಯದಲ್ಲೂ ಆಟ ಆಡಿದ್ದಾನೆ. ನಿಧಿ ಸಿಗಲ್ಲ ಅಂತ ಬಲಿಪಶು ಆಗಿದ್ದು. ಅತ್ತೆ ಅಮ್ಮನ ಹತ್ರ ಹೇಳಬೇಕು, ಇದರಲ್ಲಿ ಅತ್ತೆದೇನೂ ತಪ್ಪಿಲ್ಲ ಅಂತ ಎಂದುಕೊಂಡ ತೇಜ. ನೋಡುತ್ತಿದ್ದಂತೆ ಸಿಂಹಾಚಲನ ಸಾಮ್ರಾಜ್ಯ ಕಣ್ಮುಂದೆ ನಾಶವಾಗಿ ಹೋಗಿತ್ತು. ಇನ್ಮುಂದೆ ನಿನ್ನ ಯಾವ ಶಕ್ತಿಗಳು ನಿನ್ನ ಹತ್ರ ಇಲ್ಲ. ನಿನ್ನೆಲ್ಲ ಶಕ್ತಿಗಳನ್ನು ಕಳ್ಕೊಂಡು ನಿಷ್ಪ್ರಯೋಜಕನಾಗಿ ಸಾಮಾನ್ಯನಂತೆ ಬದುಕು ನೀನು. ಇದೇ ನಿನಗೆ ನಾನು ಕೊಡ್ತಾ ಇರೋ ಶಿಕ್ಷೆ. ಅಮ್ಮನವರ ಸೇವೆ ಮಾಡಬೇಕಿರೋ ಈ ಕೈಗಳಿಗೆ ನಿನ್ನಂಥ ದುಷ್ಟನ ರಕ್ತ ಅಂಟಬಾರ್ದು. ಯಾವ ನಿಧಿಗೋಸ್ಕರ ನೀನು ಇಷ್ಟೆಲ್ಲ ಮಾಡಿದ್ಯೋ ಅದು ನಿನಗೆ ಸಿಗ್ಲಿಲ್ವಲ್ಲ ಅನ್ನೋದೇ ನಿನ್ನ ಜೀವಮಾನದ ಕೊರಗು. ನಮ್ಮಪ್ಪ ಹಿಂಗೆ ಪುತ್ರಶೋಕ ಕೊಟ್ಟಲ್ಲ, ಅದೇ ರೀತಿ ಇದು ಎಂದು ಸಿಂಹಾಚಲನಿಗೆ ಹೇಳಿದ ಪಾರ್ಥ ತನ್ನವರನ್ನೆಲ್ಲ ಕರ್ಕೊಂಡು ಸಿಂಹಾಚಲನ ಬಂಗಲೆಯಿಂದ ಹೊರ ನಡೆದ. ಅಂದು ಸಂಜೆ ಗೋಧೂಳಿ ಲಗ್ನದ ಸಮಯ. ಹೊಲ ತೋಟಗಳಿಗೆ ಹೋಗಿದ್ದ ದನಕರುಗಳು, ರೈತಾಪಿ ಜನರು, ಪೇಟೆಗೆ ಕೆಲಸಕ್ಕೆ ಕೆಲಸಗಾರರು, ಶಾಲೆ ಕಾಲೇಜುಗಳಿಗೆ ಹೋಗಿದ್ದ ವಿದ್ಯಾರ್ಥಿಗಳು ಮನೆಗಳಿಗೆ ಹಿಂದಿರುಗ್ತಾ ಇದ್ರು. ಬ್ರಹ್ಮಗಿರಿಯ ಭ್ರಮರಾಂಬ ಅಮ್ಮನವರ ದೇವಸ್ಥಾನದಲ್ಲಿ ಸಂಜೆ ಪೂಜೆಗಾಗಿ ಅರ್ಚಕರು ಹೂವಿನ ಬುಟ್ಟಿಯೊಂದಿಗೆ ಬರುವ ಸಮಯಕ್ಕೆ ಸರಿಯಾಗಿ ಅರ್ಚಕರ ಮಡದಿ ದೇವಸ್ಥಾನದ ಸುತ್ತ ಗುಡಿಸಿ ನೀರು ಚಿಮುಕಿಸಿ ರಂಗೋಲಿ ಹಾಕ್ತಾ ಇದ್ರು. ಸಂಜೆ ಪೂಜೆಗೆ ಬರುವ ಭಕ್ತರು ಆಗಲೇ ದೇವಸ್ಥಾನದ ಬಳಿಗೆ ಬರ್ತಾ ಇದ್ರು. ಇನ್ನು ಕೆಲವರು ಆಗಲೇ ಬಂದು ದೇವಸ್ಥಾನದ ಹಜಾರದಲ್ಲಿ ಕುಳಿತಿದ್ರು. ಹೊರಗೆ ಮಳೆ ಬರೋ ಮುನ್ಸೂಚನೆಯಂತೆ ಮೋಡಗಳು ಕೂಡ್ಕೊಳ್ತಾ ಇದ್ರೆ ಸಣ್ಣಗೆ ಗಾಳಿ ಶುರುವಾಗಿ ದೇವಸ್ಥಾನದ ಬಳಿ ಧೂಳು ಹೇಳ್ತಾ ಇತ್ತು. ಆದರೆ ಆ ಧೂಳು ಯಾವುದೋ ಹೂದೋಟದಿಂದ ಸುವಾಸನೆಯನ್ನು ಹೊತ್ತು ತರುತ್ತಿರುವಂತೆ ಸುಗಂಧಭರಿತವಾಗಿತ್ತು. ಪೂಜೆಗೆಂದು ಬಂದ ಅರ್ಚಕರು ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ಮಂತ್ರ ಪಠಿಸುತ್ತಲೇ ಗರ್ಭಗುಡಿಯ ಬಾಗಿಲು ತೆಗೆದುಕೊಂಡು ಒಳಗೆ ಹೋದರೆ ಪ್ರತಿದಿನ ಬೆಳಗ್ಗೆ ಹಚ್ಚಿರ್ತಾ ಇದ್ದ ದೀಪ ಹೊಟ್ಟೆ ತುಂಬಿದ ಮೇಲೆ ಮಕ್ಕಳು ಊಟ ಬೇಡ ಎನ್ನೋ ತಟ್ಟೆಯನ್ನು ಮುಂದಕ್ಕೆ ನೂಕುವಂತೆ ಇನ್ನು ಅರ್ಧ ಎಣ್ಣೆ ಬತ್ತಿ ಇದ್ದರೂ ಉರಿಯದೆ ನಂದಿ ಹೋಗುತ್ತಿದ್ದ ದೀಪ ಇಂದು ನಂದಿ ಹೋಗದೆ ದೇದೀಪ್ಯಮಾನವಾಗಿ ಉರಿತಾ ಇತ್ತು. ದೀಪದ ಸುತ್ತ ಒಂದು ವಿಶಿಷ್ಟ ಪ್ರಭೆ ಮೂಡಿದ್ದರೆ ಆ ದೀಪದ ಬೆಳಕಲ್ಲಿ ಭ್ರಮರಾಂಬ ಅಮ್ಮನವರ ಕೃಷ್ಣಶಿಲೆಯ ವಿಗ್ರಹದ ಕೆನ್ನೆಗಳು ಫಳಫಳನೆ ಹೊಳಿತಾ ಇದ್ವು. ಸರಿಯಾಗಿ ದಿಟ್ಟಿಸಿ ನೋಡಿದ್ರೆ ಅಮ್ಮನವರು ಯಾವುದೋ ಸಂತೃಪ್ತಿಯಿಂದ ಮುಗುಳ್ನಗುತ್ತಿರುವಂತೆ ಭಾಸವಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ಪ್ರತಿದಿನ ಬೆಳಗ್ಗೆ ಅಮ್ಮನವರಿಗೆ ಮುಡಿಸಿದ ಹೂಗಳು ಸಂಜೆಯಷ್ಟರಲ್ಲಿ ಬಾಡಿರ್ತಾ ಇದ್ವು. ಒಮ್ಮೊಮ್ಮೆ ಅಂತೂ ಹಳೆ ಹೂಗಳಂತೆ ಒಣಗೋಗಿರ್ತಾ ಇದ್ವು. ಆದರೆ ಇಂದು ಬೆಳಗ್ಗೆ ಮುಡಿಸಿದ ಹೂಗಳು ಕಿಂಚಿತ್ತೂ ಬಾಡದೆ ಆಗ ತಾನೇ ಗಿಡದಿಂದ ಕಿತ್ತು ತಂದು ಪೋಣಿಸಿ ಮಾಲೆ ಮಾಡಿ ಹಾಕಿದ ತಾಜಾ ಹೂಗಳಂತೆ ಕಂಗೊಳಿಸುತ್ತಾ ಇದ್ದದ್ದು ಮಾತ್ರವಲ್ಲದೆ ಹೂಗಳಿಂದ ಸುವಾಸನೆ ಹೊರಹೊಮ್ಮತಾ ಇತ್ತು. ಬಹುಶಃ ಇದೇ ಹೂಗಳ ಸುವಾಸನೆ ಗಾಳಿಯಲ್ಲಿ ಬೆರೆತು ದೇವಸ್ಥಾನದ ಸುತ್ತ ಪಸರಿಸಿತ್ತೋ ಏನೋ. ಅರ್ಚಕರು ಭಕ್ತಿಯಿಂದ ಅಮ್ಮನವರ ಮುಖ ನೋಡ್ತಾ, ಅಮ್ಮ, ಇಷ್ಟು ವರ್ಷ ನೀನು ಪೂಜೆನ ತಪ್ಪಿಸ್ದ ಹಾಗೆ ನನ್ನಿಂದ ಆದಷ್ಟು ಲೋಪವಾಗದ ಹಾಗೆ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ನಂದಿದ ದೀಪ, ಬಾಡಿದ ಹೂಗಳನ್ನು ನೋಡುವಾಗಲೆಲ್ಲ ನನ್ನ ಭಕ್ತಿ ಪೂಜೆನಲ್ಲಿ ಏನೋ ದೋಷ ಇದೆಯೇನೋ ಅಂತ ಮನಸ್ಸಿಗೆ ತುಂಬ ನೋವಾಗೋದು. ಇಷ್ಟು ವರ್ಷ ಈ ರಹಸ್ಯ ಹೊರಗಡೆ ಗೊತ್ತಾಗದೇ ಇರೋ ಹಾಗೆ ಕಾಪಾಡ್ಕೊಂಡು ಬಂದಿದ್ದೆ. ಆದರೆ ಇವತ್ತು ಗರ್ಭಗುಡಿಲಿ ಇಷ್ಟೆಲ್ಲ ಬದಲಾವಣೆಗಳನ್ನು ನೋಡಿದ ಮೇಲೆ ಸಾಕು, ಈ ಜನ್ಮಕ್ಕಿಷ್ಟು. ನಾನು ಸಾಯೋ ಮುಂಚೆ ಈ ದೃಶ್ಯನ ನೋಡಿದ್ನಲ್ಲ, ನನಗೀಗ ಸಮಾಧಾನ ತಾಯಿ. ಇಷ್ಟು ವರ್ಷಗಳು ಆದಮೇಲಾದರೂ ನನ್ನ ಪೂಜೆನ ನೀವು ಸ್ವೀಕರಿಸಿದ್ದೀರಲ್ಲ, ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ ಎಂದು ತಾನು ತಂದಿದ್ದ ಉಳಿದ ಹೂಗಳನ್ನು ಮುಡಿಸಿ ಅಲಂಕಾರ ಮಾಡಿ ದೀಪಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಬತ್ತಿ ಹಾಕಿ ಗರ್ಭಗುಡಿಯ ಬಾಗಿಲು ತೆಗೆದರು ಅರ್ಚಕರು. ಪೂಜೆಗೆಂದು ಬಂದಿದ್ದ ಭಕ್ತರಿಗೂ ಇಂದು ಅಮ್ಮನವರು ವಿಶೇಷವಾಗಿ ಕಂಡಿದ್ರು. ಅರ್ಚಕರಷ್ಟು ಯಾರೂ ಗಮನಿಸಕ್ಕೆ ಹೋಗಲಿಲ್ಲ.
ಮಹಾಮಂಗಳಾರತಿ ಮಾಡಿ ಬಂದವರಿಗೆ ತೀರ್ಥ ಪ್ರಸಾದಗಳನ್ನು ಕೊಟ್ಟು ಎಲ್ಲರೂ ಹೋದ ಮೇಲೆ ಅಮ್ಮನವರ ಮುಂದೆ ಗರ್ಭಗುಡಿಯಲ್ಲಿ ಕುಳಿತು ಅಮ್ಮನವರ ಭಕ್ತಿಗೀತೆಗಳನ್ನು ಹೇಳಿ ಹೋಗೋದು ಅರ್ಚಕರ ನಿತ್ಯದ ಅಭ್ಯಾಸ. ಹಾಗೆ ಕೂತಾಗಲೆಲ್ಲ ಗರ್ಭಗುಡಿಯ ತಳಹದಿಯಲ್ಲಿ ಇದ್ದ ಗುಪ್ತ ನಿಧಿಯಿಂದ ಬಿಸಿ ಕಾವು ಹೊರಹೊಮ್ಮಿ ಗರ್ಭಗುಡಿಯ ನೆಲ ಕೂಡ ಬಿಸಿ ಆಗ್ತಾ ಇತ್ತು. ಅಮ್ಮನವರಿಗೆ ಧರಿಸಿದ್ದ ಹೂಗಳು ಬಾಡೋದಕ್ಕೆ ಈ ಕಾವೇ ಕಾರಣ ಅಂತ ತೀರ್ಮಾನಕ್ಕೆ ಬಂದಿದ್ರು ಅರ್ಚಕರು. ನಾನೇನು ಮಾಡಲಿ ತಾಯಿ, ಗುಪ್ತ ನಿಧಿ ಇರೋ ಕೋಣೆ ಬಾಗಿಲು ತೆಗೆಯೋದಕ್ಕೆ ಆಚಾರ್ಯರ ಮನೆಯವರು ಇಲ್ಲ, ಈ ಬೇಗುದಿಗೆ ಕೊನೆ ಯಾವತ್ತು ಎನ್ನುತ್ತಾ ಅಮ್ಮನವರನ್ನೇ ಮರುಪ್ರಶ್ನಿಸ್ತಾ ಇದ್ರು. ಆದ್ದರಿಂದು ಗರ್ಭಗುಡಿಯ ನೆಲ ಆಗ ತಾನೇ ಮಳೆ ಬಂದು ಹೋದ ಭೂಮಿಯಂತೆ ತಂಪಾಗಿರುವುದನ್ನು ನೋಡಿ ಕಾರಣ ತಿಳಿಯದೆ, ತಾಯಿ ಜಗಜ್ಜನನಿ, ನಿನ್ನ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳಲಾಗದ ದಡ್ಡ ನಾನು. ಇವತ್ತಂತೂ ನೀನು ತುಂಬ ಪ್ರಸನ್ನಳಾದಂತೆ ಕಾಣ್ತಾ ಇದ್ದೀಯಾ, ನೋಡಿ ಸಂತೋಷ ಪಡ್ಲಾ ಅಥವಾ ಮತ್ತೇನಾದರೂ ಕೇಡಿನ ಮುನ್ಸೂಚನೆ ಅಂತ ತಿಳ್ಕೊಳ್ಳ ಅರ್ಥ ಆಗ್ತಿಲ್ಲ ಎನ್ನುತ್ತಾ ಎಂದಿಗಿಂತ 2 ಹೆಚ್ಚೇ ಭಕ್ತಿಗೀತೆಗಳನ್ನು ಆಡಿ ಮತ್ತೊಮ್ಮೆ ಅಮ್ಮನವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಗರ್ಭಗುಡಿಯ ಬಾಗಿಲು ಹಾಕ್ಕೊಂಡು ದೇವಸ್ಥಾನದ ಬಾಗಿಲಿಗೆ ದೊಡ್ಡ 2 ಬೀಗಗಳನ್ನು ಹಾಕಿ ತಮ್ಮ ಮನೆಯ ದಾರಿ ಹಿಡಿದ್ರು ಅರ್ಚಕರು. ತೇಜ, ನೀನು ಅಕ್ಕ ಬಾವನ್ ಕರ್ಕೊಂಡು ಬಾ ಎಂದ ಪಾರ್ಥ ಒಬ್ಬನೇ ತನ್ನ ಕಾರ್ ಹತ್ತದ. ಪಾರ್ಥ ಎಂದು ಕರೆಯಲು ನಾರಾಯಣ ಪ್ರಮೀಳಾರನ್ನು ತಡೆದು, ಅವನು ಬರ್ತಾನೆ, ಬನ್ನಿ ನಾವು ಹೋಗೋಣ, ಎಲ್ಲ ಸತ್ಯ ತಿಳ್ಕೊಂಡ್ಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾನೆ ಎಂದು ಪಾರ್ಥನ ಬಳಿ ಬಂದು ಮೌನವಾಗೊಮ್ಮೆ ಗೆಳೆಯನನ್ನು ತಬ್ಕೊಂಡು ತೇಜ ಹೇಳಿದ್ದ. 100 ಮಾತಿಗಿಂತ ಮೌನದ ಅಪ್ಪುಗೆಯಲ್ಲೇ 1000 ಸಾಂತ್ವನಗಳಿದ್ವು. ಪಾರ್ಥ, ಎಲ್ಲ ಸತ್ಯಗಳು ತಿಳಿದು ನಿನ್ನ ಮನಸ್ಸಿಗೆ ಘಾಸಿಯಾಗಿದೆ ಅಂತ ಗೊತ್ತು. ನೀನು ಒಂಟಿಯಾಗಿರಬೇಕು ಅಂತ ಬಯಸ್ತಾ ಇದೀಯಾ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಜಾಸ್ತಿ ಟೈಮ್ ತೊಗೋಬೇಡ, ಬೇಗ ಮನೆಗೆ ಬಾ. ಗಾಯನ ಗಾಬರಿ ಆಗಿರ್ತಾಳೆ, ಹೆಚ್ಚು ಟೈಮ್ ತೊಗೋಬೇಡ. ಇವತ್ತಿಗೆ ಎಲ್ಲ ಕ್ಲಿಯರ್ ಆಯ್ತಲ್ಲ, ಅದಕ್ಕೆ ಸಂತೋಷ ಪಡು ಅಂತ ಹೇಳಿ ತೇಜ ಅಲ್ಲಿಗೆ ಬಂದು, ಅವನು ಬರ್ತಾನೆ, ಬನ್ನಿ ಹೋಗೋಣ. ಇಂಥ ಟೈಮ್ನಲ್ಲಿ ಎಂಥವ್ರಿಗೂ ಸ್ವಲ್ಪ ಒಂಟಿಯಾಗಿರಬೇಕು ಅನಿಸುತ್ತೆ, ಸ್ವಲ್ಪ ಅವನ ಪಾಡಿಗೆ ಬಿಟ್ಬಿಡೋಣ ಅಂತ ಹೇಳಿ ತೇಜ ಕಾರ್ ಸ್ಟಾರ್ಟ್ ಮಾಡ್ದ. ಯಾರಿಗೂ ಮಾತು ಬೇಕಿರಲಿಲ್ಲ, ಮಾತಿಗಿಂತ ಮೌನವೇ ಆಳುತ್ತಾ ಇತ್ತು. ಪಾರ್ಥ ಮೌನ ಮುರಿದು ಮಾತನಾಡದ ಹೊರತು ಯಾರಿಗೂ ಸಮಾಧಾನ ಇರಲಿಲ್ಲ. ಸಿಂಹಾಚಲನ ಮುಂದೆ ಮನೆಯವರನ್ನ ಬಿಟ್ಕೊಡ್ಬಾರ್ದು ಅಂತ ಅವರನ್ನೆಲ್ಲ ವಹಿಸಿ ಮಾತನಾಡ್ಕೊಂಡು ಬಂದಿದ್ರು. ಮುಂದಿನ ತೀರ್ಮಾನ ಪಾರ್ಥನದ್ದೇ ಆಗಿತ್ತು. ಅವನೇನು ತೀರ್ಮಾನ ಮಾಡಬಹುದು ಅನ್ನೋ ಸುಳಿವೂ ಇರಲಿಲ್ಲ. ಪಾರ್ಥನೆ ಹಾಗೆ ಒಳಗಡೆ 1000 ಪ್ರಶ್ನೆಗಳ ಸಮರ ನಡೀತಾ ಇದ್ರೂ ಮೇಲ್ ಮಾತ್ರ ಅವನು ನಿರ್ಭಾವುಕ. ಅವನ ಮುಖದ ಏರಿಳಿಕೆಗಳನ್ನು ನೋಡಿ ಅವನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಹೇಳೋದಕ್ಕೆ ಯಾರಿಂದಲೂ ಸಾಧ್ಯ ಇರಲಿಲ್ಲ. ಅವನ ಮಾತು ಎಷ್ಟು ಹಿತವೋ ಅವನ ಮೌನ ಸಹಿಸಿಕೊಳ್ಳೋದಕ್ಕೆ ಅಷ್ಟೇ ಕಷ್ಟ. ಅಂಥ ಪಾರ್ಥ ಇಂದು ಮೌನದ ಮೊರೆ ಹೋಗಿದ್ದು ತಂದೆ ತಾಯಿಯಂತೆ ಆಡಿಸಿ ಬೆಳೆಸಿ ಸಾಗಿಸಲೈದ ಪ್ರಮೀಳಾ ನಾರಾಯಣರ ಚಿಂತೆಗೆ ಕಾರಣ ಆಗಿತ್ತು. ಇದು ನಮ್ಮಮ್ಮನ ಮನೆ ಅನ್ನೋ ಅಧಿಕಾರ ಇತ್ತು. ಆದರೆ ತಿಳಿದೋ ತಿಳಿಯದೇನೋ ಕೋಪ ಆವೇಶದ ಕೈಗೆ ಬುದ್ಧಿ ಕೊಟ್ಟು ಅಮ್ಮನಿಂದ ದೊಡ್ಡ ತಪ್ಪೇ ಆಗಿದೆ. ಪಾರ್ಥ ನಿಜವಾಗ್ಲೂ ಕ್ಷಮಿಸ್ತಾನ? ಈ ಮನೇಲಿರೋಕೆ ನಮ್ಗೆ ಯಾವ ಅಧಿಕಾರ ಇದೆ? ಇಲ್ಲ. ಪಾರ್ಥ ಮತ್ತು ಗಾಯನಂಗೆ ಹೇಳಿ ಹೊರಟುಬಿಡಬೇಕು. ಬೆಂಗಳೂರಿನಲ್ಲೇ ಒಂದು ಸಣ್ಣ ಬಾಡಿಗೆ ಮನೆ ಮಾಡಿಕೊಂಡು ಎಲ್ಲಾದರೂ ಕೆಲಸ ಮಾಡಿಕೊಂಡು ಜೀವನ ಮಾಡಬಹುದು. ಅಮ್ಮನಿಂದ ತಪ್ಪಾಗಿದೆ, ನಮಗೆ ಈ ಮನೆಯಲ್ಲಿರೋದಕ್ಕೆ ರೈಟ್ಸ್ ಇಲ್ಲ ಅಂದ್ಕೊಳ್ತಾ ಇದ್ಲು ಸ್ವರ್ಣ. ಇತ್ತ ತೇಜ ಕೂಡ, ಪಾರ್ಥಂಗೆ ಈಗ ತಿಳಿದಿರೋ ಸತ್ಯಗಳೇ ಸಾಕು. ಅವನು ತುಂಬ ಮೂಡಿ ಭಾವುಕ ಜೀವಿ. ಇನ್ನು ನನ್ನ ಜನ್ಮ ರಹಸ್ಯ ಏನಾದರೂ ಗೊತ್ತಾದರೆ ಲಕ್ಷ್ಮಣ ಹಾಗೆ ನನಗೆ ಇದ್ಯಾವುದೂ ಬೇಡ ಅಂತ ಗಾಯನನ್ನು ಕರ್ಕೊಂಡು ಹೊರಟುಬಿಡ್ತಾನೆ. ಚಿಕ್ಕಂದಿನಿಂದಲೂ ಬರೀ ಕಷ್ಟನೇ ನೋಡ್ಕೊಂಡು ಬಂದಿದ್ದಾನೆ. ಈಗ ಒಂದು ಕಡೆ ನೆಲೆ ನಿಂತಿದ್ದಾನೆ. ನನ್ನ ಜನ್ಮ ರಹಸ್ಯ ಹೀಗೆ ಭೂಮಿ ಒಳಗಡೆ ಸಮಾಧಿ ಆಗೋದ್ರೆ ಎಲ್ಲ ರೀತಿಯಿಂದನೂ ಸರಿ ಎಂದುಕೊಂಡ ತೇಜ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.